ಠಾಣೆಯ ಮೇಲೆ ಲೋಕಾಯುಕ್ತ ದಾಳಿ. ಪೋಕ್ಸೋ ಕಾಯ್ದೆ ಪ್ರಕರಣದ ವಿಚಾರವಾಗಿ ಲಂಚಕ್ಕೆ ಬೇಡಿಕೆ. ಹಣ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದ ಪೊಲೀಸ್. ಎಸ್ ವೀಕ್ಷಕರೇ, ದೇಶವನ್ನ ಕಾಯಲು ಸೈನಿಕರು ಎಷ್ಟು ಮುಖ್ಯವೋ ದೇಶದ ಜನತೆಯನ್ನ ಕಾಯಲು ಪೊಲೀಸರು ಅಷ್ಟೇ ಮುಖ್ಯ. ಆದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನೋ ಗಾದೆ ಮಾತಿನಂತೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪೊಲೀಸರು ಲಂಚಕ್ಕೆ ದಾಸರಾಗ್ತಿದ್ದಾರೆ. ಪೊಲೀಸರು ಎಂದ್ರೆ ನಮಸ್ಕರಿಸ್ತಾ ಇದ್ದ ಜನರೇ ಇದೀಗ ಕೆಲ ಪೊಲೀಸರ ಕಾರ್ಯಕ್ಕೆ ಉಗಿದು ಉಪ್ಪಾಗ್ತಿದ್ದಾರೆ. ನಮಗೆ ನ್ಯಾಯ ಕೊಡಿ ಎಂದು ಬಂದವರಿಂದಲೇ ಹಣ ಸುಲಿಗೆಗೆ ಇಳಿದುಬಿಟ್ಟಿದ್ದಾರೆ ಪೊಲೀಸರು. ಅತ್ತ ಮಕ್ಕಳ ರಕ್ಷಣೆ ದೌರ್ಜನ್ಯದ ವಿರುದ್ಧ ಇರುವ ಪೋಕ್ಸೋ ಕಾಯ್ದೆಯಲ್ಲಿಯೂ ಕೆಲ ಪೊಲೀಸರು ಲಂಚಗುಳಿತನಕ್ಕೆ ಬಿದ್ದಿದ್ದಾರೆ. ಇಂತಹದ್ದೇ ಪ್ರಕರಣ ಒಂದರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪೊಲೀಸರನ್ನ ಪೊಲೀಸ್ ಠಾಣೆಯಲ್ಲಿಯೇ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಅಪ್ರಾಪ್ತ ಬಾಲಕಿಯೋರ್ವಳ ಮೇಲೆ ವ್ಯಕ್ತಿಯೊಬ್ಬ ಅತ್ಯಾಚಾರವೆಸಗಿದ್ದ. ಈ ಅತ್ಯಾಚಾರದ ಕುರಿತಾಗಿ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣ ಸಂಬಂಧ ಪೊಲೀಸರು ಅತ್ಯಾಚಾರ ಮಾಡಿದ ವ್ಯಕ್ತಿಯ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಕೇಸನ್ನ ತಿರುಚಲು ಮುಂದಾಗಿದ್ರಂತೆ. ಈತ ಬಾಲಕಿಯ ತಾಯಿಯ ಬಳಿಯೂ ಕೇಸ್ ಸ್ಟ್ರಾಂಗ್ ಮಾಡೋದಾಗಿ ನಂಬಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದಾದ ಬಳಿಕ ಅನುಮಾನಗೊಂಡ ತಾಯಿ ಲೋಕಾಯುಕ್ತರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ಕೂಡಲೇ ಕಾರ್ಯ ಪ್ರವೃತ್ತರಾದ ಪೊಲೀಸರು ಬಾಲಕಿಯ ತಾಯಿಯ ಬಳಿ ಪೊಲೀಸರು ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹೌದು, ಇಂತಹದೊಂದು ಗಂಭೀರ ಘಟನೆಯಲ್ಲಿ ಖುದ್ದು ದೇವನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೇವಿ ಮತ್ತು ಅಂಬರೀಶ್ ಹಾಗೂ ಮಂಜುನಾಥ್ ಭಾಗಿಯಾಗಿದ್ರು. ಇದೀಗ ಅಂಬರೀಶ್ ಲೋಕಾಯುಕ್ತರ ಸೆರೆಯಾಗಿದ್ದಾನೆ. ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೇಸ್ ಸ್ಟ್ರಾಂಗ್ ಮಾಡಲು ಬಾಲಕಿಯ ತಾಯಿಯಿಂದ ಪಿಎಸ್ಐ ಜಗದೇವಿ 75,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಇತ್ತ ಮುಂಗಡವಾಗಿ 50,000 ರೂಪಾಯಿ ನೀಡುವಂತೆ ತಿಳಿಸಿದ್ದಾರೆ. ಬಾಲಕಿಯ ತಾಯಿಯ ಬಳಿ ಪಿಎಸ್ಐ ಜಗದೇವಿ ಹಣ ವಿಚಾರವಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಹಲೋ ಮೇಡಮ್. ಹೇಳಿ. ನಾನು ಭವ್ಯ ಮೇಡಮ್. ಹೇಳಿ ಭವ್ಯ. ಇವಾಗ ಸ್ಟೇಷನ್ ಹತ್ರ ಬರ್ತಾ ಇದ್ದೆ. ಬಾ ಬಾ. ನಾನು ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬಾ. ಹಲೋ ಹಾಂ ಮೇಡಮ್, ನಡ್ಕೊಂಡೇ ಬರಲ್ಲ ಅಲ್ಲಿಗೆ ಹೋಗ್ಲಿ? ಒಂದ್ ನಿಮಿಷ ಇರು, ಅಲ್ಲಿ ಒಬ್ರು ಬರ್ತಾರೆ, ಇರು ಒಂದ್ ನಿಮಿಷ ಇರು. ಹಲೋ, ಬಂದಾ? ಹ್ಞೂ ಮೇಡಮ್, ಬಂದೆ. ಹ್ಞೂ, ಎಲ್ಲಿದ್ವಿ ಈಗ? ಸ್ಟೇಷನ್ ಒಳಗಡೆ ಬಂದೆ. ಸರ್ನ ಕೇಳಿದೆ. ಹ್ಞೂ ಅಲ್ಲಿ ಯಾಕಂದ್ರೆ ಅಂಬರೀಶ್ ಅಂತ ಇರ್ತಾನೆ, ಅಂಬರೀಶ್ ಅಂತ. ಒಳಗಡೆ ಹೋಗು. ಮೇಡಮ್ ಏನು ಗೊತ್ತಾ, ಮಂಜು ಸರು 20-30 ಕೊಡು ಅಂದ್ರು. ಅದಕ್ಕೆ ಬೇಡ, ನಾನು ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ. ನಾನು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಬನ್ನಿ, ನೀವು ಬನ್ನಿ ಮೇಡಮ್, ಕಾಯ್ತೀನಿ. ಗಾಡಿ ಬೇರೆ ಇಲ್ಲ, ಆಟೋಲ್ ಬಂದೆ. ನೀವೇ ಅವ್ನಿಗೇನು ಗೊತ್ತಾಗ್ಬಾರ್ದು ಅಂದ್ರಲ್ವಾ, ಅದಕ್ಕೆ. ಒಂದ್ ನಿಮಿಷ ಇದೆಯಾ ಮೇಡಮ್? ಆಚೆ ಬಂದೆ ನಾನು. ಎಲ್ಲಿ? ರೋಡಿಂದ ಆಚೆ. ಇಲ್ಲಿ ಪಾರ್ಕಿಂಗ್ ಅಲ್ಲಿ ಬಾ. ಪಾರ್ಕಿಂಗ್ ಹತ್ರ ಬಾ. ನೀವು ಇರ್ತಾರ ನೋಡು, ಅಂಬರೀಶ್ ಅಂತ ಅವ್ರು. ಒಂದ್ ನಿಮಿಷ ಮೇಡಮ್. ಅಲ್ಲಿ ಪಾರ್ಕಿಂಗ್ ಹತ್ರ ಬಾ ಬೇಗ. ಇನ್ನು ಬಾಲಕಿಯ ತಾಯಿ ಪೊಲೀಸ್ ಠಾಣೆಗೆ ಹಣದ ಸಮೇತ ಹೋಗಿದ್ದಾರೆ. ಆದ್ರೆ ಜಗದೇವಿ, ನಾನು ಹೊರಗಡೆ ಇದ್ದೇನೆ, ಅಲ್ಲಿ ಅಂಬರೀಶ್ ಅನ್ನೋರು ಇರ್ತಾರೆ, ಅವರಿಗೆ ಹಣವನ್ನ ತಲುಪಿಸಿ ಎಂದು ತಿಳಿಸಿದ್ದಾರೆ. ಅದರಂತೆ ಬಾಲಕಿಯ ತಾಯಿ ಹಣದ ಸಮೇತರಾಗಿ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಈ ವೇಳೆ ಅಲ್ಲಿಯೇ ಇದ್ದ ಪೊಲೀಸ್ ಅಂಬರೀಶರ ಕೈಗೆ ಹಣವನ್ನ ತಲುಪಿಸಿದ್ದಾರೆ. ಇದೇ ವೇಳೆ ಲೋಕಾಯುಕ್ತ ಎಸ್ಪಿ ಕೆ ವಂಶಿಕೃಷ್ಣ, ಡಿವೈಎಸ್ಪಿ ನಾಗೇಶ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿ ಅಂಬರೀಶ್ನನ್ನ ಹಣದ ಸಮೇತ ವಶಕ್ಕೆ ಪಡೆದಿದ್ದಾರೆ. ಇನ್ನು ಲೋಕಾಯುಕ್ತರ ದಾಳಿಯ ವಿಷಯ ತಿಳಿಸಿದಂತೆ A1 ಆರೋಪಿ ಪಿಎಸ್ಐ ಜಗದೇವಿ ಹಾಗೂ A2 ಆರೋಪಿ ಬರಹಗಾರನಾದ ಮಂಜುನಾಥ್ ಎಸ್ಕೇಪ್ ಆಗಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ್ತಿ ಪೂರ್ಣಿಮಾ ಬಾರಿಮನಿ ಕೂಡ ಮಾತನಾಡಿದ್ದಾರೆ. ನಮಗೆ ನಿನ್ನೆ ಒಂದು ಮಾಹಿತಿ ಬಂತು. ಏನು ಅಂದ್ರೆ, ಒಂದು ಪೋಕ್ಸೋ ಕೇಸ್ ಆಗಿದೆ.
ದೇವನಹಳ್ಳಿ ನಗರ ಠಾಣೆಯಲ್ಲಿ. ಈ ನಗರ ಠಾಣೆಯಲ್ಲಿ ಏನಾಗಿದೆ ಅಂದ್ರೆ ಜಾನ್ಸನ್ ಅನ್ನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ 15 ವರ್ಷದ ಒಳಗಿನ ಒಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಜೊತೆಗೆ ಆ ಕೇಸನ್ನ ತಿರುವು ಹಾಕಿದ್ದಾರೆ ದುಡ್ಡು ಕೊಟ್ಟು. ಈ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿರುವಂತಹ ಜಗದೇವಿ ಮೇಡಮ್ ಹಾಗೆ ಮಂಜುನಾಥ್ ಅನ್ನೋರು ಈ ದುಡ್ಡು ತಗೊಂಡು ಇದನ್ನ ತಿರುವು ಹಾಕಿದ್ದಾರೆ. ಜೊತೆಗೆ ಏನ್ ಲೈಂಗಿಕ ದೌರ್ಜನ್ಯ ಆಗಿದೆ ಅಲ್ಲ, ಆ ಹೆಣ್ಣು ಮಗು ಅವ್ರ ತಾಯಿ ಹತ್ರನೂ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ. ಏನಂದ್ರೆ ಈ ಕೇಸ್ನ ಸ್ಟ್ರಾಂಗ್ ಮಾಡ್ತೀವಿ, ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಅದನ್ನ ಕೇಸ್ನ ತಿರುಚೋಕೆ ಟ್ರೈ ಮಾಡಿದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಆ ಹೆಣ್ಣು ಮಗಳ ತಾಯಿಯವರು ದುಡ್ಡು ಕೊಡಕ್ ಬಂದಿದ್ದಾರೆ. ಆ ಟೈಮಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ವಂಶಿ ಕೃಷ್ಣ ಸರ್ ತಂಡದ ಜೊತೆಗೆ ದಾಳಿಯಾಗಿದೆ. ಆ ಟೈಮಲ್ಲಿ ಜಗದೇವಿ ಮತ್ತು ಮಂಜುನಾಥ್ ಅನ್ನೋರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆ ದುಡ್ಡನ್ನ ಅಂಬರೀಷ್ ಅನ್ನೋರು ತಗೊಂಡ್ಬಿಟ್ಟಿದ್ದಾರೆ. ಇದು ಒಂದು ಶ್ಲಾಘನೀಯ ಕೆಲಸ ಲೋಕಾಯುಕ್ತ ದಾಳಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇಂತ ಒಂದು ಕೆಲಸ ಮಾಡ್ತಾರಲ್ಲ, ಪೋಕ್ಸೋ ಕೇಸನ್ನು ತಿರುಚಕ್ ಟ್ರೈ ಮಾಡ್ತಾರಲ್ಲ, ಅಂತಹ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ. ಅಂತಹ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಾವು ರಾಜ್ಯಾದ್ಯಂತ ಅಡ್ಡಾಡಿ ಈ ಪೋಕ್ಸೋ, ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡಿಸ್ತಿರ್ತೀವಿ, ಅದು ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆದ್ರೆ ಇಂತ ಮೆಟ್ರೋಪಾಲಿಟನಿಕ್ ಸಿಟಿ ಅಂತಹ ಇಂತ ದೊಡ್ಡ ದೊಡ್ಡ ಊರುಗಳಲ್ಲೇ ಇಂಥವ್ ಆಗ್ತಾ ಇದಾವೆ. ಇದಕ್ಕೆ ಕುಮ್ಮಕ್ ಕೊಡ್ತಾ ಇರೋರು ಯಾರು ಅಂದ್ರೆ ಇಂತಹ ಪೊಲೀಸ್ ಅಧಿಕಾರಿಗಳು. ಈ ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಜವಾಗ್ಲೂ. ಯಾಕಂದ್ರೆ ಅವರು ಒಂದ್ ಹೆಣ್ಣಾಗಿ ಇಂತ ಒಂದು ಕೇಸಲ್ಲಿ, ಇಂತ ಒಂದು ಚಿಕ್ಕ ಹೆಣ್ಣು ಮಗು ಕೇಸಲ್ಲಿ ದುಡ್ಡು ತಗೋತಾರೆ ಅಂದ್ರೆ ನಿಜವಾಗ್ಲೂ ಧಿಕ್ಕಾರವಿರಲಿ. ಒಟ್ನಲ್ಲಿ ಪೋಕ್ಸೋದಂತೆ ಸೂಕ್ಷ್ಮ ಪ್ರಕರಣಗಳಲ್ಲಿಯೂ ಕೆಲ ಪೊಲೀಸ್ ಅಧಿಕಾರಿಗಳು ಲೂಟಿ ಹೊಡೆಯಲು ಮುಂದಾಗಿರುವುದು ದುರಾದೃಷ್ಟಕರ ಸಂಗತಿ. ಮುಂದಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳ ರಕ್ಷಣೆಗಿರುವ ಕಾನೂನನ್ನ ಗೌರವಿಸಬೇಕಾಗಿದೆ. ಎಂಜಲು ಕಾಸಿನ ಆಸೆಗೆ ಬಡ ಬಗ್ಗರಿಗೆ ಮೋಸ ಮಾಡುವ ನೀಚ ಕೆಲಸವನ್ನ ಮೊದಲು ಬಿಡಬೇಕಾಗಿದೆ. ಇಂತಹವರಿಂದಲೇ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಕೂಡಲೇ ಅವರನ್ನ ಬಂಧಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.